ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಒಳ ಮೀಸಲಾತಿ ಅವೆಲ್ಲವೂ ಕೂಡ ಗೊಂದಲಗಳು ಆಲ್ಮೋಸ್ಟ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ಇವಾಗ 27ನೇ ತಾರೀಕು ಒಂದು ಸಚಿವ ಸಂಪುಟ ಸಭೆಯನ್ನು ಇಟ್ಕೊಳ್ಳಲಾಗಿದೆ. 27ನೇ ತಾರೀಕು ಆದ ನಂತರ ಅದು ಒಳ ಮೀಸಲಾತಿಯ ಬಗ್ಗೆ ನಿರ್ಧಾರವನ್ನು ತಗೊಂಡು ನೆಕ್ಸ್ಟ್ ನೋಟಿಫಿಕೇಷನ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವುದರಿಂದ ಇವಾಗ ಏನು ಮಾಡಲಾಗಿದೆಯಪ್ಪ ಅಂದರೆ ಸಿವಿಲ್ PC ಮತ್ತು DR ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಹುದ್ದೆಗಳ ವರ್ಗೀಕರಣವನ್ನು 5ನೇ ತಾರೀಕು ಮಾಡಲಾಗಿತ್ತು. ಆದರೆ ಪ್ರಸ್ತುತ ಅವುಗಳನ್ನು ಏನು ಮಾಡಲಾಗಿದೆ ಅಂದರೆ ಮರು ಹಂಚಿಕೆ ಮಾಡಲಾಗಿದೆ. ಮರು ಹಂಚಿಕೆ ಮಾಡಿದಾಗ ಯಾವ ಜಿಲ್ಲೆಗೆ ಎಷ್ಟು ಪೋಸ್ಟ್ಗಳು ಬಂದವು ಅನ್ನೋದನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ನಾವು ಈ ಕ್ಲಾಸ್ನಲ್ಲಿ ನಾವು ಏನು ಮಾಡ್ತಾ ಬರೋಣ ಅಂದರೆ ಸಿವಿಲ್ PCಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಹುದ್ದೆಗಳ ವರ್ಗೀಕರಣವನ್ನು ನೋಡ್ತಾ ಬರೋಣ. ಅದರಲ್ಲೂ ಕೂಡ ಸಿವಿಲ್ PCಗೆ ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದರೆ PUC ಕಂಪ್ಲೀಟ್ ಆದಂಥ ವಿದ್ಯಾರ್ಥಿಗಳು ಈ ಸಿವಿಲ್ PCಗೆ ಅಪ್ಲೈ ಮಾಡ್ಬೋದು. 168 ಹೈಟ್ ಇರಬೇಕು. ಎಷ್ಟು ಹೈಟ್ ಇರಬೇಕು? 168 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಅವರು ಅಪ್ಲೈ ಮಾಡ್ಬೋದು. ಮತ್ತು 18 ವರ್ಷವನ್ನು ಪೂರ್ಣಗೊಳಿಸಿರಬೇಕು. ಓಕೆನಾ? ಇಲ್ಲಿ ನೋಡ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿ ಮಾಡುವ ಕುರಿತು ನೋಡಿ, ಡೇಟ್ ನೋಡ್ಬೋದು ನೀವು 13/3/2026 ಇದನ್ನು ಪ್ರಕಟಗೊಳಿಸಲಾಗಿದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಮಾಡಲಾಗಿದೆ, ಕಚೇರಿಯ ಉಲ್ಲೇಖಿತ ಪತ್ರಗಳನ್ನು ಗಮನಿಸಲು ಕೋರಲಾಗಿದೆ. ಅಂದರೆ 1650 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ CR/DR ಹುದ್ದೆಗಳು ಮತ್ತು 4114 ಸಿವಿಲ್ ಪೊಲೀಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಲಾಗಿದೆ, ಭರ್ತಿ ಮಾಡಲು ಮತ್ತು ಘಟಕವಾರು ಹುದ್ದೆಗಳ ಹಂಚಿಕೆ ವಿವರಗಳನ್ನು ಒದಗಿಸಲಾಗಿದೆ. ನಾವು ಇವಾಗ ಈ 4114 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಯಾವ ರೀತಿ ಜಿಲ್ಲೆವಾರು ಹಂಚಿಕೆಯಾಗಿದೆ ಅನ್ನೋದನ್ನು ನೋಡ್ತಾ ಬರೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸಿವಿಲ್ PC ಹುದ್ದೆಯ ಹಂಚಿಕೆಯ ವಿವರ ಇದೆ. ಅಂದರೆ ಪ್ರಸ್ತುತ ಹಂಚಿಕೆ ಮಾಡಲಾಗಿರುವ ಹುದ್ದೆಗಳು ನೋಡಿ. ಫಸ್ಟ್ ಯಾವ ರೀತಿ ಹಂಚಿಕೆ ಮಾಡಲಾಗಿತ್ತು ಹುದ್ದೆಗಳು, ಇಲ್ಲಿ ಬೆಂಗಳೂರಿನಲ್ಲಿ 2130 ಹುದ್ದೆಗಳನ್ನು ನೀಡಲಾಗಿತ್ತು. ಇದು ನಾನ್ KK ಅಂದರೆ ನಾನ್ HK ಹುದ್ದೆಗಳು. ಇವಾಗ ಮರು ಹಂಚಿಕೆ ಎಷ್ಟು ಮಾಡಲಾಗಿದೆಯಪ್ಪ ಅಂದರೆ 2015 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕಕ್ಕೆ 175 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಕ್ರೀಡೆಗೆ 105 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಇದು ಬೆಂಗಳೂರಿಗೆ ಸಿಟಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಟೋಟಲಾಗಿ ಎಷ್ಟಪ್ಪ ಅಂದರೆ 2295 ಹುದ್ದೆಗಳು, 2295 ಹುದ್ದೆಗಳದವು. ನೆಕ್ಸ್ಟ್ ಮೈಸೂರು ಸಿಟಿಗೆ ನೋಡ್ತಾ ಬರೋದಾದರೆ 70 ಹುದ್ದೆಗಳು ಅದಾವೆ. ನಾನ್ ಕಲ್ಯಾಣ ಕರ್ನಾಟಕ 70 ಹುದ್ದೆಗಳು. ನೆಕ್ಸ್ಟ್ ಮಂಗಳೂರು ಸಿಟಿ 125 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕ. ಇಲ್ಲಿ ಕಲ್ಯಾಣ ಕರ್ನಾಟಕಗಳಿಗೆ ಹುದ್ದೆಗೆ ಯಾವುದೂ ಇಲ್ಲ. ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡ ಸಿಟಿ 75 ಹುದ್ದೆಗಳದವು. ನೆಕ್ಸ್ಟ್ ಬೆಂಗಳೂರು ಸಿಟಿ ಯಾವುದೇ ಹುದ್ದೆಗಳಿಲ್ಲ. ಬೆಳಗಾವಿ ಸಿಟಿ ಯಾವುದೇ ಹುದ್ದೆಗಳಿಲ್ಲ. ಕಲಬುರಗಿ ಸಿಟಿ ನೋಡ್ತಾ ಬರೋದಾದರೆ ಕಲ್ಯಾಣ ಕರ್ನಾಟಕಕ್ಕೆ 49 ಹುದ್ದೆಗಳನ್ನು ನೀಡಲಾಗಿದೆ. ನೆಕ್ಸ್ಟ್ ಬೆಂಗಳೂರು 25 ಹುದ್ದೆಗಳು. ಇದು ಬೆಂಗಳೂರು ಸಿಟಿ, ಇದು ಬೆಂಗಳೂರು ರೂರಲ್ ಇರ್ಬೋದು ಮೇ ಬಿ. ಇದು 25 ಹುದ್ದೆಗಳದವು. ನೆಕ್ಸ್ಟ್ ತುಮಕೂರು 50 ಹುದ್ದೆಗಳದವು. ಎಷ್ಟು ಹುದ್ದೆಗಳು? ತುಮಕೂರು 50. ನೆಕ್ಸ್ಟ್ ಕೋಲಾರ 50 ಹುದ್ದೆಗಳು. ಹೌದಾ? ನೋಡ್ಕೊಳ್ಳಿ ಫ್ರೆಂಡ್ಸ್, ನೀವು ಯಾವ ಡಿಸ್ಟ್ರಿಕ್ಗೆ ಅಪ್ಲೈ ಮಾಡ್ಬೇಕು ಅನ್ಕೋತೀರಾ ಇವಾಗೇ ನೋಡ್ಕೊಳ್ಳಿ ಮತ್ತು ಅದಕ್ಕೆ ತಕ್ಕಂತೆ ನೀವು ಸ್ಟಡಿ ಕೂಡ ಮಾಡಿ. ನೆಕ್ಸ್ಟ್ KGFಗೆ ಯಾವುದೇ ಹುದ್ದೆಗಳಿಲ್ಲ. ರಾಮನಗರ್ಗೂ ಕೂಡ ಯಾವುದೇ ಹುದ್ದೆಗಳ ಹಂಚಿಕೆಯಾಗಿಲ್ಲ. ನೆಕ್ಸ್ಟ್ ಚಿಕ್ಕಬಳ್ಳಾಪುರ 50 ಹುದ್ದೆಗಳದವು ನಾನ್ KK ಅಂದರೆ ನಾನ್ ಕಲ್ಯಾಣ ಕರ್ನಾಟಕ. ನೆಕ್ಸ್ಟ್ ಮೈಸೂರಿಗೆ 60 ಹುದ್ದೆಗಳು, ಚಾಮರಾಜನಗರ 50 ಹುದ್ದೆಗಳು, ಹಾಸನ 40 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಕೊಡಗು ಜಿಲ್ಲೆ ನೋಡ್ತಾ ಬರೋದಾದರೆ 75 ಹುದ್ದೆಗಳಿದೆ. ನೆಕ್ಸ್ಟ್ ಮಂಡ್ಯ 100 ಹುದ್ದೆಗಳು, ಮಂಗಳೂರು 70 ಹುದ್ದೆಗಳು. ನೆಕ್ಸ್ಟ್ ಉಡುಪಿ 100 ಹುದ್ದೆಗಳು, ಕಾರವಾರ 50 ಹುದ್ದೆಗಳು, ಚಿಕ್ಕಮಗಳೂರಿಗೆ 50 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ದಾವಣಗೆರೆ 25 ಹುದ್ದೆಗಳು. ಇಲ್ಲಿ ಶಿವಮೊಗ್ಗ ನೋಡ್ತಾ ಬರೋದಾದರೆ 100 ಹುದ್ದೆಗಳದವು. ನೆಕ್ಸ್ಟ್ ಚಿತ್ರದುರ್ಗ 75 ಹುದ್ದೆಗಳು, ಹಾವೇರಿ 50. ನೆಕ್ಸ್ಟ್ ಗದಗ 35 ಹುದ್ದೆಗಳದವು. ಇಲ್ಲಿ ಬೆಳಗಾವಿಗೆ ಯಾವುದೇ ಹುದ್ದೆಗಳ ಹಂಚಿಕೆಯಾಗಿಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ ಧಾರವಾಡ ಕೂಡ ಯಾವುದೇ ಹುದ್ದೆಗಳ ಹಂಚಿಕೆಯಾಗಿಲ್ಲ. ಬಿಜಾಪುರ, ಬಾಗಲಕೋಟೆ, ಕಲಬುರಗಿ ನಾನ್ ಕಲ್ಯಾಣ ಕರ್ನಾಟಕ ಇದೆ. ಕಲ್ಯಾಣ ಕರ್ನಾಟಕ 125 ಹುದ್ದೆ ಇದೆ. ಆದರೆ ಬಾಗಲಕೋಟೆ, ಧಾರವಾಡ ಮತ್ತು ವಿಜಯಪುರಕ್ಕೆ ಯಾವುದೇ ಹುದ್ದೆಗಳ ಹಂಚಿಕೆಯಾಗಿಲ್ಲ. ಇದು ಸಿವಿಲ್ ಪೊಲೀಸ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಬೀದರ್ ಕೂಡ 85 ಕಲ್ಯಾಣ ಕರ್ನಾಟಕದ ಹುದ್ದೆಗಳದವು. ನೆಕ್ಸ್ಟ್ ಯಾದಗಿರಿ ಯಾವುದೇ ಹುದ್ದೆಗಳ ಹಂಚಿಕೆಯಾಗಿಲ್ಲ. ರಾಯಚೂರು ನೋಡ್ತಾ ಬರೋದಾದರೆ 20
ಇನ್ನು ನಾನ್ ಕೆ ಕೆ ಇದೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕಕ್ಕೆ 80 ಹುದ್ದೆಗಳ ಹಂಚಿಕೆಯಾಗಿದೆ. ಕೊಪ್ಪಳ 35 ಕಲ್ಯಾಣ ಕರ್ನಾಟಕ ಹುದ್ದೆಗಳ ಹಂಚಿಕೆಯಾಗಿದೆ. ಅದೇ ರೀತಿಯಾಗಿ ಬಳ್ಳಾರಿ 10 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕ ಮತ್ತು 40 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಹಂಚಿಕೆಯಾಗಿದೆ. ವಿಜಯನಗರ ಯಾವುದೇ ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಹಂಚಿಕೆ ಆಗಿಲ್ಲ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕಕ್ಕೆ ನೋಡ್ತಾ ಬರೋದಾದರೆ 25 ಹುದ್ದೆಗಳು ಹಂಚಿಕೆಯಾಗಿವೆ. ನೆಕ್ಸ್ಟ್ ರೈಲ್ವೇಸಲ್ಲಿ 25 ಹುದ್ದೆಗಳು ಹಂಚಿಕೆಯಾಗಿವೆ. ಇದು ಯಾವುದಕ್ಕಪ್ಪ ಅಂದರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಒಟ್ಟು ನೋಡ್ತಾ ಬರೋದಾದರೆ ಒಟ್ಟು 3395 ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳದವು. ನಾನ್ NKK ಅಂತ ಕರಿತೀವಿ ನಾವು, ಅಥವಾ NHK ನಾನ್ ಹೈದರಾಬಾದ್ ಕರ್ನಾಟಕ ಹುದ್ದೆಗಳು ಎಷ್ಟು? 3395. ಅದೇ ರೀತಿಯಾಗಿ HK ಅಥವಾ ಅದನ್ನು KK ಅಂತ ಕೂಡ ಕರಿತೀವಿ, ಕಲ್ಯಾಣ ಕರ್ನಾಟಕತೆ ಮರುನಾಮಕರಣ ಮಾಡಲಾಗಿದೆ. ಅವುಗಳ ಹುದ್ದೆಯ ಸಂಖ್ಯೆ 614 ಅದಾವು. ನೆಕ್ಸ್ಟ್ ಸ್ಪೋರ್ಟ್ಸ್ ಕ್ರೀಡೆಗೆ ಸಂಬಂಧಪಟ್ಟಂತೆ 105 ಹುದ್ದೆಗಳು. ಟೋಟಲ್ 4114